ನಮ್ಮ ಪ್ರಾರ್ಥನೆ, ಪೂಜೆಗಳು, ಸೇವೆಗಳು ಎಲ್ಲ ಬಹುಶಃ ದೇವರಿಗೆ ತಲುಪ್ತೋ ಏನೋ. 15th ಆಗಸ್ಟ್ ನನ್ನ ಮಗನಿಗೆ ಫುಲ್ ಆಗಿ ಸ್ಪೃಹೆ ಬಂತು. ಇಲ್ಲಿಗೆ 36 ಗಂಟೆ ಕಳೆದಿತ್ತು. ಮತ್ತೆ ಸ್ಕ್ಯಾನು, MRI ಎಲ್ಲ ಮಾಡಿ ನೋಡಿ ಬ್ಲಡ್ ಸಪ್ಲೈ ಸ್ಟಾರ್ಟ್ ಆಗಿದೆ, ಅದರಿಂದಾನೇ ಕಾನ್ಷಿಯಸ್ನೆಸ್ ಬಂದಿದೆ ಅಂತ ಡಾಕ್ಟರ್ಸ್ ಹೇಳಿದ್ರು. ತಾಯಿ, ಹೆಂಡತಿ ಮತ್ತು ತಂಗಿ ಮಾತ್ರ 1 at a time ICU ಒಳಗೆ ಹೋಗಿ ಜಸ್ಟ್ 2 minutes ಈಚ್ ಮಾತಾಡಿಸಿ ಮೋಟಿವೇಟ್ ಮಾಡಿ ಧೈರ್ಯ ತುಂಬಿಸಿ ಬರೋದಕ್ಕೆ ಹೇಳಿದ್ರು. ಬೆಳಿಗ್ಗೆ 11 ಗಂಟೆಗೆ ಫೀವರ್ ಅಂಡ್ ಶಿವರಿಂಗ್ ಸ್ಟಾರ್ಟ್ ಆಗೋಯ್ತು. ಪಾಪ ನನ್ನ ಮಗನಿಗೆ ಅಷ್ಟೊಂದು ಟ್ರಾಮಾ ಅಂಡ್ ಶಾಕ್ ಆಗಿತ್ತಲ್ಲ. ಅಷ್ಟೇ ಅಲ್ಲ, ಹಾಸ್ಪಿಟಲ್ಸ್ ಅಂದಮೇಲೆ ಇನ್ಫೆಕ್ಷನ್ಸು ತಪ್ಪಿದ್ದಲ್ವಲ್ಲ. ಮಧ್ಯಾಹ್ನ 1 ಗಂಟೆ ಆಗೋಷ್ಟರಲ್ಲಿ ಶೇವ್ ಮಾಡಿ ಕ್ಲೀನ್ ಅಪ್ ಮಾಡಿದ್ರು. ಆಗ ಮುಖದಲ್ಲಿ ಸ್ವೆಲ್ಲಿಂಗ್ ಕಂಡು ಬಂತು. ಇನ್ನೂ ಡೇಂಜರ್ ಝೋನ್ನಲ್ಲೇ ಇದ್ದಾನೆ, ಅಪ್ ಟು 72 hours ಏನಾದರೂ ಆಗಬಹುದು ಅಂತ ಡಾಕ್ಟರ್ಸ್ ಹೇಳಿದ್ರು. ನಿರಂತರವಾಗಿ ಆಂಗ್ಸೈಟಿಯಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಕೂತಿದ್ವಿ. ಇನ್ನು ಟ್ಯೂಬ್ಗಳ ವಿಷಯಕ್ಕೆ ಬಂದರೆ ಆಕ್ಸಿಜನ್ ಅಂಡ್ ವೆಂಟಿಲೇಟರ್ ಇಟ್ಟಿದ್ರು. ಫೀಡಿಂಗ್ಗೋಸ್ಕರ ಮೂಗಲ್ಲಿ ರೈಲ್ಸ್ ಟ್ಯೂಬ್ ಅಂತ ಹಾಕಿದ್ರು. ಯೂರಿನ್ಗೋಸ್ಕರ ಕೆಥೀಟರ್ ಹಾಕಿದ್ರು. IV ದ್ವಾರ ಇಂಜೆಕ್ಷನ್ಸು, ಗ್ಲೂಕೋಸು. ನಿಜವಾಗ್ಲೂ ಭಯಂಕರವಾದ ದೃಶ್ಯ ಅದು. 16th ಈವ್ನಿಂಗ್ ಮೇನ್ ಡಾಕ್ಟರ್ ನನ್ನ ಕರೆದ್ರು. ಪೇಷಂಟ್ಗೆ ಮೌತ್ ರಿಲೇಟೆಡ್ ಮಸಲ್ಸ್ ಎಲ್ಲಾನು ಪ್ಯಾರಲೈಸ್ ಆಗೋಗಿರೋದ್ರಿಂದ ಕಚ್ಚೋದು, ಅಗಿಯೋದು, ನುಂಗೋದು ಯಾವುದೂ ಆಗೋದಿಲ್ಲ. ಅದಕ್ಕೆ ಮೂಗ್ನಿಂದ ಫೀಡಿಂಗ್ಗೋಸ್ಕರ ಅಂತ ಟ್ಯೂಬ್ ಹಾಕಿದ್ದೀವಿ. ಈ ಟ್ಯೂಬ್ ದ್ವಾರ ಲಿಕ್ವಿಡ್ ಫೀಡ್ಸ್ ಡೈರೆಕ್ಟ್ ಆಗಿ ಹೊಟ್ಟೆಯೊಳಗೆ ಹೋಗುತ್ತೆ. ಈಗ ಉಸಿರಾಟದ ಸಿಸ್ಟಮ್ನ ಟೆಂಪರರಿಯಾಗಿ ಬದಲಾಯಿಸ್ತೀವಿ ಅಂತ ಹೇಳಿದ್ರು. ಅಂದರೆ ಅನೆಸ್ಥೀಶಿಯಾ ಕೊಟ್ಟು ಗಂಟಲಿನಲ್ಲಿ ಒಂದು ಓಪನಿಂಗ್ ಮಾಡಿ ಟ್ಯೂಬ್ ಹಾಕಿದ್ರೆ ಅದು ಡೈರೆಕ್ಟ್ ಆಗಿ ಲಂಗ್ಸ್ ಒಳಗೆ ಆಕ್ಸಿಜನ್ ಕಳಿಸುತ್ತೆ. ಇದರ ಹೆಸರು ಟ್ರ್ಯಾಕಿಯೋಸ್ಟಮಿ ಅಂತ ಹೇಳಿದ್ರು. ಇಂಥ ಸ್ಟ್ರೋಕ್ ಆಗಿರೋ ಪೇಷಂಟ್ಸ್ಗೆ ಇದರಿಂದ ಚೋಕ್ ಆಗದೆ ನೆತ್ತಿಗೆ ಹತ್ತದೆ ಕಾಪಾಡುತ್ತಂತೆ. ನೆಕ್ಸ್ಟ್ ವೆಂಟಿಲೇಟರ್ ತೆಗೆಯೋ ಪ್ರಯತ್ನ ಮಾಡಿದಾಗ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು. ವೋಕಲ್ ಕಾರ್ಡ್ಸ್ ಇಂದ ಸ್ವಲ್ಪ ಕೆಳಗೆ ಥ್ರೋಟ್ ರೀಜನ್ ನಲ್ಲಿ ಒಂದು ಎಕ್ಸ್ಟರ್ನಲ್ ಓಪನಿಂಗ್ ಮಾಡಿ ಈ ಟ್ಯೂಬ್ ನ ಹಾಕ್ತಾರೆ. ಲೇಟರ್ ಆನ್ ಇದನ್ನ ತೆಗೆದಾಗ ಮೊದಲಿನ ತರ ಮೂಗಿಂದ ಉಸಿರಾಟ ಸ್ಟಾರ್ಟ್ ಆದಾಗ ಸೌಂಡ್ಸ್ ಬರುತ್ತೆ. ಆದ್ರೆ ಮಾತು ಮಾತ್ರ ಬಾಯಿ ಸರಿ ಹೋಗೋವರೆಗೂ ಏನು ಮಾಡೋದಿಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಅಯ್ಯೋ, ಮತ್ತೆ ಇನ್ನೊಂದು ಟ್ಯೂಬಾ ಅಂತ ಅನ್ನಿಸ್ತು. ಬಟ್ ಏನ್ ಮಾಡೋದು, ನೋ ಚಾಯ್ಸ್. ಪ್ರೊಸೀಜರ್ ಆದ್ಮೇಲೆ ಈ ಟ್ಯೂಬ್ಗೆ ಅಡ್ಜಸ್ಟ್ ಆಗೋವರೆಗೂ ಸೈಲೆಂಟ್ ಆಗಿ ಸೌಂಡ್ ಇಲ್ಲದೆ ಒಂಥರ ಕೆಮ್ಮು ಬರೋದಕ್ಕೆ ಶುರು ಆಯ್ತು. ಆ ಕೆಮ್ಮಿನಿಂದ ಬಾಡಿ ಫುಲ್ ಎಗ್ರಿ ಬೀಳೋದು. ತುಂಬಾ ಬಾಧೆ, ನೋಡೋದಿಕ್ಕಾಗ್ತಿರ್ಲಿಲ್ಲ. 17th ಸ್ವಲ್ಪ ಕೆಮ್ಮು ಕಡಿಮೆ ಆಯ್ತು. BP, ಪಲ್ಸ್ ಎಲ್ಲ ಸ್ಟೇಬಲ್ ಆಗಿದೆ ಅಂತ ಹೇಳಿದ್ರು. ಒಂದೇ ಕಿವಿ ಕೇಳಿಸಿದ್ರು, ಒಂದೇ ಕಣ್ಣಲ್ಲಿ ಕಾಣಿಸಿದ್ರು. ನಮ್ಮ ಮಾತು ಕೇಳಿ ಅರ್ಥ ಆಗ್ತಿದೆ ಅಂತ ಒಂದು ಕಣ್ಣು ಮಿಟುಕ್ಸಿ ತೋರಿಸ್ತಿದ್ದ ನನ್ನ ಮಗ. ಕಮ್ಯುನಿಕೇಶನ್ಗೆ ಕಣ್ಣಿನ ರೆಪ್ಪೆ ಮಿಟುಕ್ಸೋದು ಬಿಟ್ರೆ ಬೇರೆ ದಾರಿನೇ ಇರಲಿಲ್ಲ. ನಾವು ಯೋಚನೆ ಮಾಡಿಕೊಂಡು ಬೇರೆ ಬೇರೆ ಥರದ ಪ್ರಶ್ನೆಗಳು ಕೇಳಿದ್ರೆ ನಮ್ಮ ಹುಡುಗ ಕಣ್ಣು ಮಿಟುಕ್ಸಿ ಎಸ್ ಅಂತ ತೋರಿಸೋನು. ಬಹಳ ಕಷ್ಟದ ಕೆಲಸ ಇದು. ಮ್ಯಾಕ್ಸಿಮಮ್ ಆದಷ್ಟು ಮೋಟಿವೇಟ್ ಮಾಡಿ ಪಾಸಿಟಿವ್ ವಿಷಯಗಳನ್ನೇ ಹೇಳಿ ಮ್ಯೂಸಿಕ್ಕು ಮತ್ತು ಮಂತ್ರಗಳನ್ನ ಲೋ ವಾಲ್ಯೂಮ್ನಲ್ಲಿ ಕೇಳಿಸಿ ಅಂತ ಡಾಕ್ಟರ್ಸ್ ಹೇಳಿದ್ರು. ವೆಂಟಿಲೇಟರು ಆಗಾಗ ತೆಗೆಯೋದು ಮತ್ತೆ ಹಾಕೋದು ಮಾಡ್ತಾನೆ ಇದ್ರು. 18th ಆಗಸ್ಟ್ ಯೂರಿನ್ ಇನ್ಫೆಕ್ಷನ್ ಅಂಡ್ ಫೀವರ್ ಡೆವಲಪ್ ಆಯಿತು. ಬಾಯಿ 1 inch ಅಗಲ ಮಾತ್ರ ಓಪನ್ ಆಯಿತು. ತುಟಿ ಮತ್ತು ಬಾಯಿಯೊಳಗೆ ಫುಲ್ಲು ಮೌತ್ ಅಲ್ಸರ್ಸ್. ಪಾಪ ಮೈಯೆಲ್ಲ ಡ್ರೈ ಆಗಿ ಡಿಹೈಡ್ರೇಟ್ ಆಗೋಗಿತ್ತು. ಈ ಟ್ರ್ಯಾಕಿಯೋಸ್ಟಮಿ ಟ್ಯೂಬ್ ತುಂಬ ಫ್ಲೆಮ್ ಸೇರ್ತಾನೇ ಇತ್ತು. ಆಗಾಗ ಸೆಕ್ಷನ್ ಮಾಡಿ ಸಿಕ್ರೀಷನ್ಸ್ ರಿಮೂವ್ ಮಾಡಲಿಲ್ಲ ಅಂದರೆ ಬಾಯಿಂದ ಹೊರಗೆ ಸುರಿತಾ ಇರೋದು. ಒಂಥರ ಗೊರಗೊರ ಅಂತ ಸೌಂಡ್ ಬೇರೆ. ಈ ಸೆಕ್ಷನ್ನು ತುಂಬ ಪೇನ್ಫುಲ್ ಪ್ರೋಸೆಸ್. 19th ಆಗಸ್ಟ್ ಸೆಲ್ಫ್ ಬ್ರೀದಿಂಗ್ ಸ್ಟಾರ್ಟ್ ಆಯಿತು. ವೆಂಟಿಲೇಟರ್ ತೆಗೆದುಬಿಟ್ರು. ಕಂಡೀಷನ್ ಸ್ಟೇಬಲ್ ಆಗಿದೆ, ಆದರೆ ಇನ್ನೂ ಬಹಳ ಹಂತಗಳು ದಾಟಬೇಕಾಗುತ್ತೆ ಅಂತ ಹೇಳಿದ್ರು. 20th ಆಗಸ್ಟ್ ಬ್ಲಡ್ ಥಿನ್ನಿಂಗ್ ಮೆಡಿಕೇಶನ್ಸ್ ಕೆಲಸ ಶುರು ಮಾಡಿದೆ. ಇದರಿಂದ ಬ್ರೈನಲ್ಲಿರೋ ಕ್ಲಾಟ್ಸ್ ಎಲ್ಲ ಮೆಲ್ಲಗೆ ಕರಗೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರು. ಬಟ್ ಗಂಟ್ಲಲ್ಲಿ ಟ್ರ್ಯಾಕಿಯೋಸ್ಟಮಿ ಟ್ಯೂಬ್ನಲ್ಲಿ ಮಾತ್ರ ಬ್ಲೀಡಿಂಗ್ ಸ್ಟಾರ್ಟ್ ಆಗೋಯ್ತು. 24th ಆಗಸ್ಟ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು. ವೆಂಟಿಲೇಟರ್ ಬಿಟ್ಟು ಬೇರೆ ಎಲ್ಲ ಟ್ಯೂಬ್ಗಳು ಹಾಗೆ ಬಿಟ್ಟಿದ್ರು. ಮೆಡಿಸಿನ್ಸ್ಗೆ ಒಳ್ಳೆ ರೆಸ್ಪಾನ್ಸ್ ಇದೆ. ಕಂಡೀಷನಲ್ಲಿ ಅನ್ಕೊಂಡಷ್ಟು ಇಂಪ್ರೂವ್ಮೆಂಟ್ಸ್ ಇಲ್ಲ, ಬಟ್ ಪೇಷಂಟ್ ಇಸ್ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ರು. ಈ ಥರ ಚಿಕ್ಕ ಪುಟ್ಟ ಪ್ರೋಗ್ರೆಸ್ ಕಾಣಿಸಿದ್ರು ಸಹ ಬಾಡಿನಲ್ಲಿ ಮಾತ್ರ ಮೂವ್ಮೆಂಟ್ಸೇ ಇರಲಿಲ್ಲ. ಇದನ್ನ ಲಾಕ್ಡ್ ಇನ್ ಸ್ಟೇಟ್ ಅಂತಾರೆ ಅಂತ ಡಾಕ್ಟರ್ಸ್ ಎಕ್ಸ್ಪ್ಲೇನ್ ಮಾಡಿದ್ರು. ಮತ್ತೆ ಬಾಡಿ ಮುಂಚೆ ಇದ್ದ ಹಾಗೆ ರಿವೈವ್ ಆಗುತ್ತಾ ಇಲ್ವಾ, ಹೀಗೆ ಲೈಫ್ ಲಾಂಗ್ ಇರಬೇಕಾಗಿ ಬರುತ್ತಾ, ಇದ್ಯಾವುದು ಏನು ಹೇಳೋದಿಕ್ಕಾಗಲ್ಲ, ಎಲ್ಲ ದೇವ್ರಿಚ್ಛೆ ಅಂತಲೂ ಹೇಳಿದ್ರು. ಮಂತ್ ಎಂಡ್ಗೆ ಡಿಸ್ಚಾರ್ಜ್ ಮಾಡಿಬಿಟ್ರು.
ಬಟ್ ಇಂಟರ್ನಲ್ ಆರ್ಗನ್ಸ್ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಕೆಲವು ಟೆಸ್ಟ್ಗಳನ್ನ ಮಾಡಿ ನೋಡಬೇಕು. ನೆಕ್ಸ್ಟ್ ಫ್ಯೂ ವೀಕ್ಸ್ ನ್ಯೂರೋ ರಿಹ್ಯಾಬಿಲಿಟೇಷನ್ ಮಾಡಿಸ್ಬೇಕು. ಅಂದರೆ ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿ, ಆಕ್ಯುಪೇಷನಲ್ ಥೆರಪಿ ಈ ಥರದ್ದು. ಹಾಗೆಯೇ ಟ್ರ್ಯಾಕಿಯೋಸ್ಟಮಿ ಟ್ಯೂಬ್ ಸಕ್ಷನಿಂಗ್ 1 in 2 hours ಮಾಡ್ತಾ ಇರಬೇಕು. ಬ್ರೀದಿಂಗ್ ವೀಕ್ ಆಗಿರೋ ಕಾರಣ ಇನ್ನೂ ಆಕ್ಸಿಜನ್ ತೆಗೆದಿರಲಿಲ್ಲ. ಅದಕ್ಕೆ ಒಂದು 4 to 6 weeks ಪ್ರೀವಿಯಸ್ ಹಾಸ್ಪಿಟಲ್ನಲ್ಲಿದ್ದು ಕಂಡೀಷನ್ ಇನ್ನು ಸ್ವಲ್ಪ ಬೆಟರ್ ಆದಮೇಲೆ ಡಿಸ್ಚಾರ್ಜ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಸೊ ಆ್ಯಂಬುಲೆನ್ಸ್ನಲ್ಲಿ ಪ್ರೀವಿಯಸ್ ಹಾಸ್ಪಿಟಲ್ಗೆ ತಿರುಗಿ ವಾಪಸ್ ಬಂದ್ಬಿಟ್ವಿ. ನನ್ನ ಮಗ ಬಹಳ ಅದೃಷ್ಟವಂತ. ಆತನಿಗೆ ಇದು ಮರುಜನ್ಮ. ಆದರೆ ಇಲ್ಲಿಂದ ಇನ್ನೂ ತುಂಬ ಕಷ್ಟವಾದ ಹಂತ ಈಗ ಸ್ಟಾರ್ಟ್ ಆಗುತ್ತೆ ಅಂತ ಎಚ್ಚರಿಸಿದ್ರು. ಇನ್ನು 6 months 1 yearವರೆಗೂ ತುಂಬ ಜಾಗ್ರತೆಯಿಂದ ಹುಷಾರಾಗಿ ನೋಡ್ಕೋಬೇಕು ಅಂತ ಅಡ್ವೈಸ್ ಮಾಡಿದ್ರು. ಈ ಕೇಸ್ನಲ್ಲಿ ಪ್ಲಸ್ ಪಾಯಿಂಟ್ಸ್ ಏನಂದರೆ ಪೇಷಂಟ್ಗೆ ಜ್ಞಾಪಕ ಶಕ್ತಿ, ಆಲೋಚನೆಗಳು, ರೀಸನಿಂಗ್, ಅಂಡರ್ಸ್ಟ್ಯಾಂಡಿಂಗು ಇಂಥ ಮೆಂಟಲ್ ಫ್ಯಾಕಲ್ಟೀಸ್ ಯಾವುದೂ ಎಫೆಕ್ಟ್ ಆಗಲಿಲ್ಲ. ಫಿಸಿಕಲ್ ಶರೀರದಲ್ಲಿ ಮಾತ್ರ ಬ್ರೈನ್ ಹೇಳಿದ ಯಾವುದೇ ಕೆಲಸನೂ ಮಾಡೋದಕ್ಕೆ ಚೈತನ್ಯ ಇರಲಿಲ್ಲ. ಫುಲ್ ಬಾಡಿ ಪ್ಯಾರಲೈಸ್ ಆಗಿ ಕೊನೆಗೆ ಕಾಣಿಸೋದು, ಕೇಳಿಸೋದು ಎಲ್ಲನೂ ಕಂಪ್ಲೀಟಾಗಿ ನಿಂತು ಹೋಗಿತ್ತು. ಮಾತಂತೂ ಇಲ್ಲವೇ ಇಲ್ಲ. ಇನ್ನು ಫ್ಯೂಚರ್ ಏನು, ಹೇಗೆ ಅನ್ನೋದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿ ಉಳಿದೋಯ್ತು. ಒಂದು ಕಡೆ ದೈವಶಕ್ತಿ, ಇನ್ನೊಂದು ಕಡೆ ಡಾಕ್ಟರ್ಸ್ ಮಾಡಿದ ಕರೆಕ್ಟ್ ಡಯಾಗ್ನೋಸಿಸ್ ಆ್ಯಂಡ್ ಟೈಮ್ಲಿ ಟ್ರೀಟ್ಮೆಂಟ್, ಮತ್ತೊಂದು ಕಡೆ ಫ್ಯಾಮಿಲಿ ಸಪೋರ್ಟ್ ಆ್ಯಂಡ್ ಮೋಟಿವೇಶನ್. ಎಲ್ಲದಕ್ಕೂ ಮೀರಿ ನಮ್ಮ ಹುಡುಗನ ಚಿಕ್ಕ ವಯಸ್ಸು, ಆತನ ಪಾಸಿಟಿವ್ ಥಾಟ್ಸು, ಫೈಟಿಂಗ್ ಸ್ಪಿರಿಟ್, ವಿಲ್ ಪವರ್ ಇವೆಲ್ಲದರಿಂದ ನನ್ನ ಮಗನ ಜೀವ ಉಳಿಯೋದಕ್ಕೆ ಸಾಧ್ಯವಾಯಿತು. ರಿವೈವಲ್ ಆಗಿದೆ. ನೆಕ್ಸ್ಟ್ ರಿಹ್ಯಾಬಿಲಿಟೇಷನ್ ಸ್ಟಾರ್ಟ್. ಎಲ್ಲ ದೇವ್ರ ದಯೆ, ಕರುಣೆ. ದಯವಿಟ್ಟು ಮುಂದುವರಿಕೆ ವಿಡಿಯೋವನ್ನು ನೋಡಿ. ಡಿಸ್ಕ್ರಿಪ್ಷನ್ನಲ್ಲಿ ನೀವು ಲಿಂಕ್ ಅನ್ನು ಕಾಣಬಹುದು. ನಿಮ್ಮ ಲೈಕ್ಸ್ ಮತ್ತು ಶೇರ್ಸ್ ನಮಗೆ ಸಹಾಯ ಮಾಡುತ್ತವೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಇತರರೊಂದಿಗೆ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.